ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಎಸ್ಪೆಷಲಿ ಟೈಲರ್ಸ್ಗಳಿಗೆ, ಅದರಲ್ಲೂ ಯಾರೆಲ್ಲ ಲೇಡೀಸ್ ಟೈಲರ್ ಇದ್ದೀರಿ, ಅಂದರೆ ಲೇಡೀಸ್ ಸ್ಟಿಚ್ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ಲೌಸ್ ಸ್ಟಿಚ್ ಮಾಡ್ತಾ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಟೈಲರಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ಗಳಾಗ್ತಾ ಹೋಗುತ್ತೆ, ತುಂಬಾ ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಹೋಗುತ್ತೆ. ವೆಯ್ಟ್ ಗೇನ್ ಆಗೋದಾಗಿರ್ಬೋದು, ಅಥವಾ ಹೀಟ್ ಆಗೋದಾಗಿರ್ಬೋದು, ತಲೆನೋವು, ಕಣ್ಣು ಬರೋದಾಗಿರ್ಬೋದು, ಇದೆಲ್ಲ ನಿದ್ರೆ ಸರಿಯಾಗಿ, ಊಟ ಸರಿಯಾಗಿ ಮಾಡದೇ ಇರೋದಕ್ಕಾಗಿರ್ಬೋದು, ಬ್ಯಾಕ್ ಪೇನ್ ಬರೋದಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಕಾಮನ್ ಆಗೇ ಇರುತ್ತೆ ಟೈಲರ್ಸ್ಗಳಿಗೆ. ಈ ಸಮಸ್ಯೆಗಳ ಮಧ್ಯೆ ನಾವು ನಮ್ಮ ಮನೇನ ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಎಲ್ಲನೂ ನಿಭಾಯಿಸ್ಕೊಂಡು, ಮನೆ ಕೆಲಸನೂ ಮಾಡಿಕೊಂಡು, ಜೊತೆಗೆ ಈ ಕೆಲಸನೂ ಕೂಡ ಮಾಡ್ಕೋತಾ ಹೋಗ್ತಾ ಇರ್ತೀವಿ. ಮನೆ ಕೆಲಸ ಮಾಡಿಕೊಂಡು ಈ ಕೆಲಸನೂ ಮಾಡೋದು ತುಂಬ ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಇದೆಲ್ಲದ್ರ ಮಧ್ಯೆ ನಾವು ನಮ್ಮ ಆರೋಗ್ಯ ಕಡೆ ಕಾಳಜಿನ ಕೊಡೋದನ್ನ ಮರ್ತೇ ಬಿಟ್ಟಿರ್ತೀವಿ. ಇದೆಲ್ಲ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಚೆನ್ನಾಗಿದ್ರೇ ಅಲ್ವಾ ಎಲ್ಲ ಕೆಲಸನೂ ಆಗೋದು. ನಾನು ಎಲ್ಲೋ ಕೇಳಿದಂಥ ಮಾತಿದು, ಆದರೆ ತುಂಬಾ ಅರ್ಥಪೂರ್ಣ ಆಗಿದೆ ಅಂತಲೇ ಹೇಳ್ಬೋದು. ಗಂಡ ಅಕ್ಕಿಗೋಸ್ಕರ ದುಡಿದ್ರೆ ಹೆಂಡತಿ ಆದವಳು ಉಪ್ಪು ಖಾರಕ್ಕಾದರೂ ದುಡಿಬೇಕು ಅನ್ನೋದು, ಇದು ಎಷ್ಟು ಸತ್ಯ ಅಲ್ವಾ. ಈ ಸಂಸಾರ ಅಂದರೆ ತುಂಬಾ ಖರ್ಚು ವೆಚ್ಚಗಳೆಲ್ಲ ಇರುತ್ತೆ. ಅದನ್ನು ಒಬ್ಬರೇ ನಿಭಾಯಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಕೂಡ ಆಗಿದೆ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಎಲ್ಲದ್ರ ಬೆಲೆನೂ ಕೂಡ ತುಂಬ ಜಾಸ್ತಿ ಆಗೋಗಿದೆ. ಸುಮ್ಮನೆ ಕೂರೋದ್ರಿಂದ ಯಾವುದೂ ಕೂಡ ಬರಲ್ಲ. ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಓದಿಸ್ತೀವಿ ಅಂದರೆ ಅದರಲ್ಲೇ ನಮ್ಮ ಇಡೀ ಜೀವನನೇ ಕೂಡ ದುಡಿದ್ರೂ ಸಾಕಾಗಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿದೆ. ಅಂಥದ್ರಲ್ಲಿ ನಾವೇನೋ ಒಂದು ಕೆಲಸನ ಹುಡ್ಕೊಂಡು ಮಾಡ್ತಾ ಇರ್ತೀವಿ ಅಂದರೆ ಬರೀ ಕೆಲಸದ್ರ ಮೇಲೇ ಗಮನ ಕೊಡ್ದಲ್ಲೇ ನಮ್ಮ ಆರೋಗ್ಯನೂ ಕೂಡ ಸರಿಯಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನಮ್ಮ ಆರೋಗ್ಯ ಸರಿಯಾಗಿದ್ದರೆ ಅಲ್ವಾ ನಾವು ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು. ನಮ್ಮ ಆರೋಗ್ಯ ಒಂದು ಸರಿ ಇತ್ತು ಅಂದರೆ ನಮಗೆ ಎಷ್ಟೇ ಆರ್ಡರ್ಸ್ಗಳು ಬಂದರೂ ಕೂಡ ನಾವು ಅದನ್ನು ಚೆನ್ನಾಗಿಯೇ ನಿಭಾಯಿಸ್ಬೋದು. 5ರಿಂದ 6 ಗಂಟೆ ಒಂದೇ ಕಡೆ ಕೂತು ಕೆಲಸನ ಮಾಡ್ತೀವಿ ಅಂದರೆ ಅದು ತಮಾಷೆ ವಿಷಯ ಅಲ್ಲ. ನಮ್ಮ ಬಾಡಿ ಮೇಲೆ ತುಂಬಾ ಎಫೆಕ್ಟ್ ಬೀಳ್ತಾ ಇರುತ್ತೆ. ಟೈಲರ್ಗಳಿಗೆ ಮೇಯ್ನಾಗಿ ಬರುವಂಥ ಹೆಲ್ತ್ ಪ್ರಾಬ್ಲಮ್ ಅಂದರೆ ಬ್ಯಾಕ್ ಪೇನ್, ಕಣ್ಣೋವು ಅಥವಾ ತಲೆನೋವು ಬರೋದು, ಮೇಜರಾಗಿ ಹೀಟ್ ಆಗುವಂಥದ್ದು, ಅಂದರೆ ಬಾಡಿಯಲ್ಲಿ ಹೀಟ್ ಆಗುವಂಥದ್ದು, ಸರಿಯಾಗಿ ಮೋಷನ್ ಪಾಸ್ ಆಗದೆ ಇರುವಂಥದ್ದು, ಈ ಪ್ರಾಬ್ಲಮ್ ಅಂತೂ ಮೇಯ್ನಾಗಿ ಮೇಜರಾಗೇ ಇದ್ದೇ ಇರುತ್ತೆ. ಈ ಪ್ರಾಬ್ಲಮ್ ಬರೋಕ್ಕೂ ಮುಂಚೆನೇ ನಾವು ನಮ್ಮ ಆರೋಗ್ಯನ ಸರಿ ಮಾಡಿಕೊಂಡು, ಅಥವಾ ಮುಂಚೆನೇ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಏನು ಬರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅವಾಯ್ಡ್ ಮಾಡ್ಬೋದು. ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇಟ್ಕೊಬೋದು. ಈ ಹೀಟ್ ಆಗೋದಕ್ಕೆ ಮೇಜರಾಗಿ ನಾವೇನು ಯಾವಾಗಲೂ ಕೂತೇ ಇರ್ತೀವಲ್ಲ, ಮತ್ತು ಮಿಷಿನ್ ಕೂಡ, ಬಟ್ಟೆ ಕೂಡ ಹೀಟ್ ಇರುತ್ತೆ, ಅದಕ್ಕೋಸ್ಕರ ಬಾಡಿಯಲ್ಲಿ ಹೀಟ್ ಆಗೇ ಇರುತ್ತೆ. ಅದನ್ನು ಯಾವ ರೀತಿ ಎಲ್ಲ ಸರಿ ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಊಟದಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ಈ ಹೀಟ್ ಆಗೋವಂಥ ಪ್ರಾಬ್ಲಮ್ಗೆ ಸ್ವಲ್ಪ ಮಟ್ಟಿಗೆ ನಾವು ಪರಿಹಾರನ ಕಂಡ್ಕೋಬೋದು. ಇವಾಗಂತೂ ಎಲ್ಲ ಫುಡ್ಡಲ್ಲೂ ಕೂಡ ಕೆಮಿಕಲ್ ಅನ್ನೋದು ಮಿಕ್ಸ್ ಆಗೇ ಇರೋದ್ರಲ್ಲಿ, ಅಂದರೆ ನಾವು ತಿನ್ನೋದ್ರಲ್ಲೇ ಸ್ವಲ್ಪ ಮಟ್ಟಿಗಾದರೂ ಹೆಲ್ದಿಯಾಗಿ ತಿನ್ನೋದಕ್ಕೆ ಅಭ್ಯಾಸನ ಮಾಡ್ಕೊಬೇಕಾಗತ್ತೆ. ಊಟದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಅಂದರೆ ಈ ಎಳ್ನೀರು ಕುಡಿಯುವಂಥದ್ದು, ಅಥವಾ ಎಳ್ನೀರಿಗೆ ಕಲ್ಸಕ್ಕರೆನ ನೈಟೆಲ್ಲ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ರಿಂದ ಹೀಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಬಾಳೆಹಣ್ಣು ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಸೌತೆಕಾಯಿ ತಿನ್ನೋದ್ರಿಂದ ಆಗಿರ್ಬೋದು, ಸೊಪ್ಪು, ತರಕಾರಿ, ಕೆಲವೊಂದು ತರಕಾರಿ ಸೊಪ್ಪುಗಳನ್ನ, ಅಂದರೆ ಪಾಲಕ್ ಸೊಪ್ಪು ಏನಿದೆ, ಈ ರೀತಿ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಬಾಡಿಯಲ್ಲಿ ಹೀಟ್ ಆಗಿದ್ದರೆ ಕಡಿಮೆ ಆಗ್ತಾ ಬರುತ್ತೆ. ಮೇಯ್ನಾಗಿ ನೀರನ್ನ ಜಾಸ್ತಿಯಾಗಿ ಕುಡಿಬೇಕು. ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅದೆಲ್ಲ ಸರಿಯಾಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಗೆ ಬೇಕಾಗಿರೋದೇ ನೀರಲ್ವ. ನೀರನ್ನ ಆದಷ್ಟು ಚೆನ್ನಾಗಿ ಕುಡಿಯೋದಕ್ಕೆ ಅಭ್ಯಾಸನ ಮಾಡ್ಕೊಬೇಕಾಗತ್ತೆ. ನಾವು ಮಿಷಿನಲ್ಲಿ ಕೂತ್ಕೊಂಡ್ಬಿಟ್ರೆ ಎದ್ದೋಗೋದು ಯಾರು, ಪದೇ ಪದೇ ಕುಡಿಯೋದಕ್ಕಾಗಲ್ಲ ಅಂತ ಹೇಳಿ ಕೆಲಸದ ಮಧ್ಯದಲ್ಲೇ ನಮ್ಮ ಊಟ ತಿಂಡಿ ಮೇಲೆ ಗಮನನೇ ಬಿಟ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಬೇಡ ಅಂತ ಹೇಳೋದಿಲ್ಲ, ಆದರೆ ಅದರ ಮಧ್ಯದಲ್ಲಿ ನಮ್ಮ ಹೆಲ್ತ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ. ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಹೆಲ್ತ್ನ ಕೂಡ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಇವತ್ತಿನ ಜನ್ರೇಷನಲ್ಲಿ ಏನೇನೋ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಈ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆನೇ ನಾವು ನಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆ ಪದ್ಧತಿನ ಕಂಡುಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ದೂರ ಉಳ್ಕೊಬೋದು. ನಮ್ಮ ಹೆಲ್ತ್ನೂ ಕೂಡ ಚೆನ್ನಾಗಿ ಕಾಪಾಡ್ಕೊಬೋದು. ನಾವು ಚೆನ್ನಾಗಿದ್ರೇ ನಮ್ಮ ಮನೇನ ನೋಡ್ಕೊಳ್ಳೋದಕ್ಕಾಗೋದು, ಕೆಲಸನ ಮಾಡೋದಕ್ಕಾಗಿರ್ಬೋದು, ಎಷ್ಟೇ ಆರ್ಡರ್ಸ್ ಬಂದ್ರೂ ದುಡಿಯೋದಕ್ಕಾಗೋದು. ಅದಕ್ಕೋಸ್ಕರ ಆರೋಗ್ಯದ ಮೇಲೆ ಸ್ವಲ್ಪನಾದರೂ ಗಮನನ ಇಟ್ಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ.
ವಿಡಿಯೋದಲ್ಲಿ ತುಂಬಾ ವೆಹಿಕಲ್ಗಳ ಸೌಂಡ್ಗಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ದಯವಿಟ್ಟು ಕ್ಷಮಿಸಿ. ಮತ್ತು ಏನು ಊಟ ತಿಂಡಿಗಂತೂ ಸರಿಯಾಗಿ ಟೈಮ್ಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಕೆಲಸದ ಮಧ್ಯೆ ಒಂದು 5-10 ನಿಮಿಷ ಗ್ಯಾಪ್ನ ಕೊಟ್ಟು ಸರಿಯಾದ ಟೈಮ್ಗೆ ಊಟ ತಿಂಡಿನ ಮಾಡೋವಂಥ ಅಭ್ಯಾಸನ ಮಾಡ್ಕೊಬೇಕು. ಈಗ ಮಾಡಿದ್ರಾಯ್ತು, ಅವಾಗ ಮಾಡಿದ್ರಾಯ್ತು ಅಂತ ಊಟ ತಿಂಡಿನ ಸ್ಕಿಪ್ ಮಾಡ್ದಲೇ ಸರಿಯಾದ ಟೈಮಿಗೆ ಆದಷ್ಟು ಸ್ವಲ್ಪ ಆದ್ರೂ ಪರವಾಗಿಲ್ಲ, ಸರಿಯಾದ ಟೈಮ್ಗೆ ಊಟ ತಿಂಡಿನ ಮಾಡಿಕೊಂಡು ನಾವು ಕೆಲಸನ ಮುಂದುವರಿಸ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ಕಂಟಿನ್ಯೂಯಸ್ ನಾವು 5-6 ಗಂಟೆ ಒಂದೇ ಸಮಯ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಒಂದು 2 ಗಂಟೆಗೆ ಒಂದು ಸಲ 5 ನಿಮಿಷ 10 ನಿಮಿಷ ವಾಕ್ ಮಾಡಿಕೊಂಡು ಮಧ್ಯೆ ಗ್ಯಾಪ್ ಕೊಟ್ಕೊಂಡು ಕೆಲಸನ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಆವಾಗ ಒಂದೇ ಕಡೆ ನಮ್ಮ ಕಾನ್ಸಂಟ್ರೇಷನ್ ಕೂಡ ಇರೋದಿಲ್ಲ ಮತ್ತು ನಮಗೆ ತುಂಬ ಸ್ಟ್ರೆಸ್ ಕೂಡ ಆಗೋದಿಲ್ಲ. ಈಗ ಒಂದು ಬ್ಲೌಸ್ ಸ್ಟಿಚ್ ಆದಮೇಲೆ ಒಂದು 5-10 ನಿಮಿಷ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಕೂಡ ಕಂಟ್ರೋಲ್ ಆಗುತ್ತೆ. ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೋತಿದೆ ಅಂದರೆ 2 ಗಂಟೆಗೆ ಒಂದು ಸಲ ಗ್ಯಾಪ್ ಕೊಡಿ. ಆವಾಗ ಗ್ಯಾಪ್ ಕೊಟ್ಟಾದಮೇಲೆ ಮತ್ತೆ ನೆಕ್ಸ್ಟ್ ಒಂದು 5-10 ನಿಮಿಷ ಓಡಾಡಿಕೊಂಡು ಆ ಕಡೆ ಈ ಕಡೆ ಮೈಂಡನ್ನ ಫ್ರೀ ಮಾಡಿಕೊಂಡು ಮತ್ತೆ ಬಂದು ನಾವು ಸ್ಟಿಚ್ ಮಾಡೋದನ್ನ ಕಂಟಿನ್ಯೂ ಮಾಡ್ಬೋದು. ಇದರಿಂದ ನಾವು ನಮ್ಮ ಬಾಡಿಗೆ ಸ್ವಲ್ಪ ಓಡಾಡ್ದಂಗೂ ಅನಿಸುತ್ತೆ, ಮೈಂಡು ಕೂಡ ಫ್ರೀ ಆದಂಗೆ ಅನಿಸುತ್ತೆ. ಈ ಎಲ್ಲ ಕೆಲವೊಂದು ಸ್ಟೆಪ್ಸ್ನ ನಮ್ಮ ಲೈಫಲ್ಲಿ ಫಾಲೋ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಕೆಲಸಗಳ ಮಧ್ಯೆ ನಾವು ನಮ್ಮ ಫ್ಯಾಮಿಲಿನ ಕೂಡ ಮರೆಯೋಗಿಲ್ಲ. ಮಕ್ಕಳಿದ್ರೆ ಮಕ್ಕಳನ್ನ ಕೂಡ ನೋಡ್ಕೊಬೇಕಾಗುತ್ತೆ, ಫ್ಯಾಮಿಲಿನ ಕೂಡ ನೋಡ್ಕೊಬೇಕಾಗುತ್ತೆ, ಎಲ್ಲರಿಗೂ ಕೂಡ ಟೈಮ್ನ ಕೊಡಬೇಕಾಗತ್ತೆ. ಈ ಎಲ್ಲ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಫ್ಯಾಮಿಲಿನ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಹೆಲ್ತ್ನ ಕೂಡ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮ ಹೆಲ್ತ್ನ ನಾವು ಕಾಪಾಡಿಕೊಂಡ್ರೆ ಈ ಎಲ್ಲ ಕೆಲಸನೂ ಕೂಡ ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಮನೆ, ಮಕ್ಕಳು, ಕೆಲಸ ಎಲ್ಲನೂ ಸರಿಯಾಗಿರಬೇಕು ಅಂದರೆ ನಮ್ಮ ಆರೋಗ್ಯನೂ ಕೂಡ ಸರಿಯಾಗಿ ಇರಲೇಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಹೆಲ್ತ್ನ ನಾವು ಸರಿಯಾಗಿ ಇಟ್ಕೊಂಡು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಟೈಮ್ ಆದರೂ ಆಗಬಹುದು, ಆದರೆ ಪ್ರತಿಫಲ ಯಾವತ್ತೂ ಕೂಡ ಸಿಕ್ಕೇ ಸಿಗುತ್ತೆ. ಯಾವುದಕ್ಕೂ ಕೂಡ ಮೋಸ ಆಗೋದಿಲ್ಲ. ನಾವು ಪರಿಶ್ರಮನ ಪಟ್ಟಂತೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಆಗಿದೆ ನೋಡಿ. ಇದು ಸಿಂಪಲ್ಲಾಗಿ ಒಂದು ಬ್ಯಾಕಲ್ಲಿ ಬೋಟ್ ನೆಕ್ ಇರುವಂಥ ಬ್ಲೌಸು, ಫ್ರಂಟಲ್ಲಿ ವಿ ನೆಕ್ ಬಂದಿದೆ. ಅಂದರೆ ವಿ ನೆಕ್ ಬೇಕು ಅಂತ ಕೇಳಿದ್ರು, ಅದಕ್ಕೋಸ್ಕರ ಫ್ರಂಟಲ್ಲಿ ವಿ ನೆಕ್ ಕೊಟ್ಟಿದ್ದೀನಿ. ಫ್ರಂಟೇ ಓಪನ್ ಬರುವಂಥದ್ದು, ಅಂದರೆ ಫ್ರಂಟೇ ಹುಕ್ಸ್ ಮತ್ತು ಬರುವಂಥದ್ದು ವಿ ಶೇಪ್ ಇದೆ ಫ್ರಂಟಲ್ಲಿ. ಬ್ಯಾಕಲ್ಲಿ ಒಂದು ಬೋಟ್ ನೆಕ್ ಇದೆ. ಈ ರೀತಿ ಒಂದು ಶೋ ಬಟನ್ ಕೂಡ ಇಟ್ಟಿದ್ದೀನಿ ಬ್ಯಾಕಲ್ಲಿ. ಈ ರೀತಿ ಒಂದು ಶೇಪ್ ಬಂದಿದೆ. ಮತ್ತು ಟೈಯಿಂಗ್ ಕೂಡ ಕೇಳಿದರು, ಅದಕ್ಕೋಸ್ಕರ ಟೈಯಿಂಗ್ ಕೂಡ ಇಟ್ಟಿದ್ದೀನಿ. ಸ್ಲೀವಲ್ಲಿ ಯಾವುದೇ ಥರ ಡಿಸೈನ್ ಬಂದಿಲ್ಲ, ಸ್ಲೀವಲ್ಲಿ ಪ್ಲೈನ್ ಬಂದಿರುವಂಥ ಡಿಸೈನು ನೋಡಿ. ಇಲ್ಲಿ ಟೈಯಿಂಗ್ ಕೊಟ್ಟಿದ್ದೀನಿ, ಟೈಯಿಂಗ್ ಬೇಕು ಅಂತ ಕೇಳಿದರು ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಕೂಡ. ಈ ಡಿಸೈನ್ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನಮ್ಮ ಮೈಂಡ್ ಕೂಡ ಫ್ರೀ ಆಗಿರಬೇಕು. ಮೈಂಡ್ ಚೆನ್ನಾಗಿದ್ದರೆ ನಮಗೆ ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಇದೆ ಲೈಫಲ್ಲಿ, ಯಾವುದನ್ನು ಕೂಡ ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಯಾರಿಗಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.